ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾಳೆ ನಡೆಯುವಂಥ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೇ ಬರ್ತವೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಕೊನೆವರೆಗೂ ನೋಡಿ. ಇವು ಕ್ವಶನ್ ಬಿಟ್ಟರೆ ಬೇರೆ ಯಾವುದೂ ಬರೋದಿಲ್ಲ 100%. ಓಕೆ, ಬನ್ನಿ. ಇಲ್ಲಿ 4 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಟೇಲರ್ ರವರ ವೈಜ್ಞಾನಿಕ ತತ್ವಗಳು, ನೆಕ್ಸ್ಟು ವೈಜ್ಞಾನಿಕ ನಿರ್ವಹಣೆಯ 4 ತಂತ್ರಗಳು, ಹೆನ್ರಿ ಫಯಲೋ ರವರ ಯಾವುದಾದ್ರೂ 8 ತತ್ವಗಳನ್ನು ಹೆಸರಿಸಿ. ಇದು ಚಾಪ್ಟರ್ 2ದಲ್ಲಿ 3 ಕ್ವಶನ್ಸ್ಗಳಲ್ಲಿ 1 ಪಿಕ್ಸ್. ಚಾಪ್ಟರ್ 3ಯಲ್ಲಿ ವ್ಯವಹಾರ ಪರಿಸರದ ಲಕ್ಷಣಗಳನ್ನು ವಿವರಿಸಿರಿ. ಚಾಪ್ಟರ್ 4ದಲ್ಲಿ ಇಲ್ಲಿ ಯೋಜಿಸುವಿಕೆಯ ಲಕ್ಷಣಗಳು, ಯೋಜಿಸುವಿಕೆಯ ಮಿತಿಗಳು, ಯೋಜಿಸುವಿಕೆಯ ಹಂತಗಳು, ಇವು ಇಷ್ಟರಲ್ಲಿ. ನೆಕ್ಸ್ಟ್ ಚಾಪ್ಟರ್ 6 ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ಹಂತಗಳು ಪಟ್ಟಿ ಮಾಡಿ. ಸಿಬ್ಬಂದಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದಾದ್ರೂ 4 ಆಯ್ಕೆ ಪರೀಕ್ಷೆಗೆ ತರಬೇತಿ ಮತ್ತು ಅಭಿವೃದ್ಧಿ ಚಟುವಟಿಕೆಗಳು ಉದ್ಯೋಗಿಗಳಿಗೆ ಹೇಗೆ ಪ್ರಯೋಜನ ನೀಡುತ್ತೆ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಆಂತರಿಕ ಮೂಲಗಳು ನೇಮಕಾತಿ ಯಾವುದಾದ್ರೂ 2 ಅನುಕೂಲಗಳು ಹಾಗೂ ಅನಾನುಕೂಲಗಳನ್ನು ಇಲ್ಲಿ ವಿವರಿಸಿರಿ. ಹಾಗೆ 5ನೇದು ಬಾಹ್ಯ ಮೂಲಗಳು ಯಾವುದಾದ್ರೂ 2 ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ವಿವರಿಸಿರಿ. ಚಾಪ್ಟರ್ 8ರಲ್ಲಿ ನಿಯಂತ್ರಿಸುವಿಕೆ ಪ್ರಾಮುಖ್ಯತೆಗಳು, ನಿಯಂತ್ರಿಸುವಿಕೆಯ ಮಿತಿಗಳು, ನಿಯಂತ್ರಿಸುವಿಕೆಯ ಹಂತಗಳು, ಈ 3 ಕ್ವಶನ್ಸ್ ಹೈಲೈಟ್. ಚಾಪ್ಟರ್ 9 ಹಣಕಾಸು ನಿರ್ಣಯಗಳ ಮೇಲೆ ಪರಿಣಾಮಗಳು ಬೀರುವ ಅಂಶಗಳು, ಸ್ಥಿರ ಬಂಡವಾಳದ ಮೇಲೆ ಬೀರುವ ಅಂಶಗಳು, ಕಾರ್ಯಶೀಲ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಚಾಪ್ಟರ್ 10 ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿರಿ. ಜಾಹೀರಾತಿನ ವಿರುದ್ಧವಾಗಿರುವಂಥ ಯಾವುದಾದ್ರೂ 4 ವಿರುದ್ಧವಾದಗಳನ್ನು ವಿವರಿಸಿರಿ. ಈ ಕೆಳಗಿನ ಹೇಳಿಕೆಗಳು ಸೂಚಿಸುವ ಮಾರಾಟ ಪರಿವರ್ತನೆಯ ಚಟುವಟಿಕೆಗಳನ್ನು ಗುರುತಿಸಿ. ಸಂಯೋಜಿಸುವಿಕೆಯ 4 ಕಾರ್ಯಗಳನ್ನು ಇಲ್ಲಿ ವಿವರಿಸಿರಿ ಅಂತ ಹೇಳ್ತಾರೆ. ಉತ್ತಮ ಮುದ್ರೆ ಯಾವುದಾದ್ರೂ 4 ಗುಣಲಕ್ಷಣಗಳು ವಿವರಿಸಿರಿ. ಚಾಪ್ಟರ್ 11ರಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ಗ್ರಾಹಕರ 4 ಹಕ್ಕುಗಳನ್ನು ವಿವರಿಸಿರಿ. ಗ್ರಾಹಕ ಹೊಣೆಗಾರಿಕೆಗಳನ್ನು ವಿವರಿಸಿರಿ. ಗ್ರಾಹಕರಿಗೆ ದೊರೆಯಬಹುದಾದ ಪರಿಹಾರ ಸಂಸ್ಥೆಗಳ ಕುರಿತು ವಿವರಿಸಿರಿ. ಇಲ್ಲಿ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಚಾಪ್ಟರ್ 1ನಲ್ಲಿ ನಿರ್ವಹಣೆಯ ಲಕ್ಷಣಗಳು, ವೈಶಿಷ್ಟ್ಯತೆ ಸ್ವರೂಪಗಳನ್ನು ವಿವರಿಸಿರಿ. ನಿರ್ವಹಣೆ ಉದ್ದೇಶಗಳನ್ನು ವಿವರಿಸಿರಿ. ಸಮನ್ವಯತೆಯ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿರಿ. ಚಾಪ್ಟರ್ 5ದಲ್ಲಿ ಸಂಘಟಿಸುವಿಕೆ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಪ್ರತಿ ಒಂದು ನಿಯೋಜನೆಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ. ವಿಕೇಂದ್ರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿರಿ. ಚಾಪ್ಟರ್ 6 ಸಿಬ್ಬಂದಿ ನಿರ್ವಹಣೆ ಹಂತಗಳು, ಆಯ್ಕೆ ಪ್ರಕ್ರಿಯೆ ಹಂತಗಳು, ನೇಮಕಾತಿ ಮೂಲಗಳು, ಬಾಹ್ಯ ಮೂಲಗಳು, ಕಾರ್ಯನಿರತ ಮತ್ತು ಕಾರ್ಯೇತರ ತರಬೇತಿ ವಿಧಾನವನ್ನು ವಿವರಿಸಿರಿ. ಚಾಪ್ಟರ್ 7 ನಿರ್ದೇಶನದ ತತ್ವಗಳು, 4 ಹಣಕಾಸಿನ ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿರಿ. ಸಂವಹನದ ಪರಿಣಾಮಕಾರಿತ್ವವನ್ನು ಸುಧಾರಿಸುವ ಕ್ರಮಗಳನ್ನು ವಿವರಿಸಿರಿ. ಇವೆಲ್ಲೂ ಕೂಡ ಚಾಪ್ಟರ್ 10ನಲ್ಲಿ ಮಾರಾಟ ಪ್ರಕ್ರಿಯೆ 8 ಕಾರ್ಯಗಳು, ಬೆಲೆ ಎಂದರೇನು, ಬೆಲೆ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿರಿ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದ ನಡುವಿನ 8 ವ್ಯತ್ಯಾಸಗಳನ್ನು ವಿವರಿಸಿರಿ. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ಇದು ಇಂಗ್ಲೀಷ್ ಮೀಡಿಯಮ್ಗೆ ಸಂಬಂಧಪಡುವಂಥದ್ದು. 2 ಸೇಮ್ ಟು ಇದು ಇಂಗ್ಲೀಷ್ ಮೀಡಿಯಮ್, ಅದು ಕನ್ನಡ ಮೀಡಿಯಮ್. ಇವುಗಳನ್ನು ಕರೆಕ್ಟಾಗಿ ನೋಡ್ಕೊಂಬಿಡಿ. ಇಷ್ಟು ನೀವು ಓದಿದರೆ ಸಾಕು. ಕರೆಕ್ಟಾಗಿ ಇಲ್ಲಿ ಬಿಟ್ಟರೆ 4 ಮತ್ತು 8 ಅಂಕಗಳಿಗೆ ಇವು ಬಿಟ್ಟರೆ ಬೇರೆ ಯಾವುದೂ ಕೂಡ ನಿಮಗೆ ಬರೋದಿಲ್ಲ. ಇಷ್ಟು ನೀವು ಪರ್ಫೆಕ್ಟ್ ಮಾಡಿದರೆ ಸಾಕು, ನೀವು ಆರಾಮಾಗಿ 60+ ತೊಗೊಳ್ತೀರ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.